ಶಾಂತಿ, ಏನಾಗಿದೆ ನಿನ್ಗೆ? ಅಲ್ಲ, ನಾನು ಗಮನಿಸ್ತಾನೆ ಇದ್ದೀನಿ. ನೀನ್ ಅಲ್ಲಿಗೆ ಹೋಗಿ ಬಂದಾಗಿಂದ ಮುಖ ನೋಡು ಹೇಗೆ ಬಾಡೋಗಿದೆ ಅಂತ. ಮಾತಲ್ಲಿ ಒಂದಿಷ್ಟು ಗೆಲುವಿಲ್ಲ. ಯಾಕೆ ಶಾಂತಿ ನಿನ್ ಮನ್ಸನ್ನ ನೀನ್ ಕೆಡ್ಸ್ಕೊಂಡಿದ್ಯಾ? ಅಲ್ಲಿ ಊಟ ಮಾಡ್ಬೇಕಾದ್ರೆ ನನಗೆ ಅಜೀರ್ಣ, ನನಗೆ ಊಟ ಬೇಡ ಅಂತ ಎದ್ಬಂದ್ಬಿಟ್ಟಿದ್ಯಲ್ಲ, ಇದಕ್ಕೆ ನಾನು ಏನ್ ಹೇಳ್ಬೇಕು ನಿನ್ಗೆ? ಅಜೀರ್ಣ ಆಗಿರೋದು ದೇಹಕ್ಕಲ್ಲ ಶಂಕರು, ಮನ್ಸಿಗೆ. ಮನ್ಸಿಗ? ಇವಾಗಂತದ್ದೇನಾಯ್ತು? ನೀನ್ ಯಾಕೆ ಅಣ್ಣನ ಹತ್ರ ವಿಷಯ ಬದಲಾಯಿಸಿ ಹೇಳ್ದೆ? ಅದಾ, ನನ್ನ ಹತ್ರ ಕಾರಲ್ಲಿ ಬರ್ಬೇಕಾದ್ರೆ ಆ ಮನುಷ್ಯಂಗೆ ಬುದ್ಧಿಗಿದ್ದೆಲ್ಲ ಚೆನ್ನಾಗೇ ಇದೆ, ತಲೆ ಎಲ್ಲ ಏನು ಕೆಟ್ಟಿಲ್ಲ ಅಂತ ಹೇಳ್ದೆ. ಈಗ ಅಣ್ಣನ ಹತ್ರ ಬಂದು ಉಲ್ಟಾ ಹೇಳ್ತಿದ್ಯಾ? ಹಾಗೆ ಹೇಳ್ಬೋದಾಗಿತ್ತಲ್ಲ ಚಿನ್ನು. ಅದೇ ನನಗಿನ್ನೂ ಜೀರ್ಣ ಆಗಿಲ್ಲ. ಅರ್ಥ ಆಯ್ತು ಬಿಡು, ಆ ವಿಷಯದ ಬಗ್ಗೆನೇ ತಾನೆ. ನೋಡು ಶಾಂತಿ, ಯಜಮಾನ್ರ ಹತ್ರ ಏನೇ ಮಾತಾಡಿದ್ರು ತುಂಬಾ ಹುಷಾರಾಗಿ ಮಾತಾಡ್ಬೇಕು. ಅದರಲ್ಲೂ ಇಂಥ ವಿಷಯ ಮಾತಾಡೋದಕ್ಕೂ ಮುಂಚೆ ಡಬಲ್ ಹುಷಾರಾಗಿರ್ಬೇಕು. ನೋಡು, ಇಲ್ಲಿ 2 ವಿಷಯ ಇದೆ. ಒಂದು, ನಮ್ಗೆ ಅದು ಸತ್ಯನಾ ಸುಳ್ಳು ಅನ್ನೋದೇ ಇನ್ನು ಕ್ಲಾರಿಟಿ ಇಲ್ಲ. 2ನೇದು, ಈಗ ಸದ್ಯಕ್ಕೆ ಯಜಮಾನ್ರು ನಿನ್ನೆ ಅವ್ರು ನಿಜವಾದ ತಂಗಿ ಅಂತ ಅನ್ಕೊಂಡಿದ್ದಾರೆ. ಅದಕ್ಕೇನೆ ಆರಾಮಾಗಿ ಖುಷಿಯಾಗಿದ್ದಾರೆ. ಈಗಾಗಲೇ ಅವ್ರಿಗೆ ಹಾರ್ಟ್ ಆಪರೇಷನ್ ಆಗಿದೆ. ನೀನಿದೆಯಾ ಅನ್ನೋ ಧೈರ್ಯದಿಂದ ಇದನ್ನೆಲ್ಲನೂ ಗೆದ್ಕೊಂಡೇ ಬಂದಿದ್ದಾರೆ. ಇವಾಗ ಇಂಥ ಸಮಯದಲ್ಲಿ ದೂರದಾಸೆನ ತೋರಿಸ್ಬಿಟ್ಟು ಒಂದ್ ವೇಳೆ ಅದು ನೆರವೇರದೆ ಇದ್ರೆ ಅವಾಗ ಏನ್ ಮಾಡ್ತೀಯಾ? ಅಂದ್ರೆ ನೀನೇನ್ ಹೇಳಕ್ ಬರ್ತಿದ್ಯಾ ಶಂಕರು? ಇದನ್ ಹಿಂಗೆ ಬಿಟ್ಬಿಡೋಣ ಅಂತಿದ್ಯಾ? ಹಾಗಂತ ನಾನು ಎಲ್ಲಿ ಹೇಳ್ದೆ? ಇವಾಗ ನಾವಿಬ್ರು ಸೇರಿ ಅರ್ಚನಾ ಎಲ್ಲಿದ್ದಾಳೆ ಅಂತ ಹುಡುಕೋಣ. ಆದ್ರೆ ಅಲ್ಲಿವರೆಗೂ ಯಜಮಾನ್ರಿಗೆ ಇದು ಯಾವ ವಿಷಯನೂ ಹೇಳೋದಕ್ಕಾಗಲ್ಲ. ನನ್ನ ಮಾತು ಕೇಳು. ಅದೇನು ಸರಿ ಚಿನ್ನು, ಆದ್ರೆ ನಂಗೆ ಅರ್ಚನಾ ಇದ್ದಾಳೆ ಅಂತ ಗೊತ್ತಾಗೋ ಅಷ್ಟ್ರಲ್ಲಿ ನನಗೆ ಗೊತ್ತಿಲ್ಲದೆ ನಾನೇ ಅರ್ಚನಾ ಆಗಿ ಬದುಕೋಕ್ ಶುರು ಮಾಡ್ಬಿಟ್ಟಿದ್ದೀನಿ. ಗೊತ್ತಾದ್ಮೇಲೆ ನನಗೆ ನನ್ನೊಳಗೆ ಪಾಪ ಪ್ರಜ್ಞೆ ಕಾಡ್ತಿದೆ. ಈ ಗಿಲ್ಟ್ ಫೀಲಿಂಗ್ ಇದೆಯಲ್ಲ, ಅದನ್ನ ಸಹಿಸ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ ಚಿನ್ನು. ಅಚ್ಚುಮ್ಮ, ಕಂದ, ಅಚ್ಚು. ಅಮ್ಮೋರೆ, ನನ್ನ ಮಾತು ಕೇಳಿ ಅಮ್ಮೋರೆ, ಒಂದ್ ಸ್ವಲ್ಪನಾದ್ರೂ ಊಟ ಮಾಡಿ. ಆಹಾ, ನೀನ್ ಬೇರೆ ಹೇಳಕ್ ಶುರು ಮಾಡ್ಬಿಟ್ಟೆ ನನ್ನ ತಂಗಿನ. ಬಾಬಾ ಈ ಕಡೆ, ಬಾ 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 ಬಾ. ಅಮ್ಮ, ಈಗ ಅಜೀರ್ಣ ಆಗಿದೆ ಅಂತ ತಾನೇ ಹೇಳಿದೆ. ಅಜೀರ್ಣ ಆದವ್ರು ಹೆಂಗ್ ಊಟ ಮಾಡ್ತಾರಪ್ಪ? ನೀನೇನಪ್ಪ? ಅಮ್ಮ ತಗೋಮ್ಮ ಕಷಾಯ. ಅಣ್ಣ, ಏನಣ್ಣ ಕಷಾಯ ಎಲ್ಲ ಬೇಡಣ್ಣ. ಕಷಾಯ ಹಾಕಣಮ್ಮ, ಅದ್ರಲ್ಲಿ ಅದೇನೇನೋ ಹಾಕಿದ್ದೀನಿ. ಬಿಡಮ್ಮ, ಕುಡಿದ್ಬಿಡಮ್ಮ, ಸರಿಯಾಗತ್ತೆ ಎಲ್ಲ, ಕುಡಿದ್ಬಿಡಮ್ಮ. ಈಗ ಹೇಳಪ್ಪ. ಅಮ್ಮೋರೆ, ಕಷಾಯ ಅಂತ ಸ್ವಲ್ಪ ಕುಡೀರಿ. ಸರಿ, ನಾನು ಕುಡಿತೀನಿ, ಆದ್ರೆ ಕಹಿ ಇಲ್ಲ ತಾನೆ? ಬಾಬಾ ಅದು ಇರುತ್ತೆ. ಅಂದ್ರೆ ಒಂದ್ ಸ್ವಲ್ಪ ಇರುತ್ತೆ ಅಮ್ಮೋರೆ, ಅಷ್ಟೇ. ಕೇಳಿಸ್ಕೊಂಡ್ಯಾ? ಕಹಿ ಇರುತ್ತೆ, ಆದ್ರೆ ಸ್ವಲ್ಪ ಇರುತ್ತೆ ಅಷ್ಟೇ. ಕುಡಿದ್ಬಿಡಮ್ಮ. ನನ್ ಜಾಣ ಅಲ್ವಾ, ನನ್ ಮುದ್ದು ಅಲ್ವಾ, ನನ್ ಕಂದ ಅಲ್ವಾ, ನನ್ ಬಂಗಾರ ಅಲ್ವಾ, ಕುಡಿಮ. ಅಣ್ಣ ಪ್ಲೀಸ್ ಬೇಡ. ಈಗ ಹೇಳಪ್ಪ. ಅಮ್ಮೋರೆ, ಕಷಾಯ ಅಂತೆ ಕುಡೀರಿ. ಕುಡಿಮ. ಸರಿ, ನಾನು ಅದೆಲ್ಲ ಆಗಲ್ಲ, ನಾನು ಕಣ್ಮುಂದೆನೆ ಕುಡಿಬೇಕು ನೀನು. ಆಮೇಲೆ ಚೆಲ್ಬಿಡ್ತೀಯ ನೀನು. ಕುಡಿ 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 ಕುಡಿ. ಈಗ ಹೇಳಪ್ಪ. ಅಮ್ಮೋರೆ, ಒಂದ್ ಸ್ವಲ್ಪ ಕುಡೀರಿ ಅಮ್ಮೋರೆ. ಕುಡಿಮ ಕುಡಿಮ. ಏನೂ ಆಗಲ್ಲ, ಕುಡೀರಿ ಅಮ್ಮೋರೆ. ಈಗ ನೋಡು, ಅರ್ಧ ಗಂಟೆ ಅಜೀರ್ಣ ಎಲ್ಲ ಹೋಗ್ಬಿಡುತ್ತೆ. ಈಗ ಹೇಳು. ಸರಿ ಯಜಮಾನ್ರೆ. ಅಜೀರ್ಣ ಅಂತ ಅಜೀರ್ಣ ನನ್ನ ತಂಗಿ ಹತ್ರ ಹೆಂಗ್ ಬರುತ್ತದು? ನೋಡಿದ್ಯಾ ಚಿನ್ನು, ಈಗ ತಾನೇ ನಮ್ಮಣ್ಣ ತೋರ್ಸಿದ್ನಲ್ಲ ಆ ಪ್ರೀತಿ ವಾತ್ಸಲ್ಯನ, ನೋಡಿದ್ಯಾ? ತಾಯಿ ತರ ನೋಡ್ಕೊಳ್ತಿರೋ ನಮ್ಮಣ್ಣಂಗೆ ಸುಳ್ಳು ಹೇಳ್ಕೊಂಡು ನಾನು ಹೇಗಿರ್ಲಿ ಚಿನ್ನು? ಪಾ ಶಾಂತಿ, ಇವಾಗ ಅದನ್ನೆಲ್ಲ ಮನ್ಸಿಂದ ತೆಗ್ದಾಕಿ ಹೋಗಿ ಆರಾಮಾಗಿ ಮಲ್ಕೋತೀಯಾ? ನೋಡು, ಅರ್ಚನಾನ ನಾವಿಬ್ರು ಹುಡುಕ್ಬೇಕು, ಹುಡುಕೋಣ. ಅದು ನಮ್ಮ ಮೊದಲನೇ ಕರ್ತವ್ಯ. ನೋಡ್ ಶಾಂತಿ, ಇವಾಗ ಸುಮ್ಮನೆ ಅಣ್ಣನ್ಗೆ ಸುಳ್ಳು ಹೇಳ್ದೆ ಹಾಗೆ ಹೀಗೆ ಅಂತ ನಿನ್ ಮನ್ಸನ್ನ ಕೆಡ್ಸ್ಕೊಳೋದಕ್ಕೆ ಹೋಗ್ಬೇಡ. ನೋಡು, ನೀನ್ ಈ ತರನೇ ಏನಾದ್ರೂ ಒಂದು ಮಾಡಿ ಯಜಮಾನ್ರಿಗೆ ಏನೂ ಇಲ್ಲ ಅಂದ್ರೂ ಏನೋ ಒಂದಿದೆ ಅಂತ ಅನುಮಾನ ಬರೆಸ್ತೀಯ. ನಾನು ಹೇಳೋದನ್ನ ಕೇಳು, ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ಹೋಗಿ ಆರಾಮಾಗಿ ರೆಸ್ಟ್ ಮಾಡು. ಅರ್ಥ ಮಾಡ್ಕೋ, ಹೋಗಿ ಮಲ್ಕೋ.
ಹಲೋ, ಹೇಳೆ. ಗಂಡ್ಮಗು ಆಯ್ತು ಕಣೆ. ಹೌದಾ? ಕಂಗ್ರಾಟ್ಸ್ ಕಣೆ, ತುಂಬಾ ಖುಷಿ ಆಯ್ತು. ಒಂದ್ಸಲ ಫ್ರೀ ಮಾಡ್ಕೊಂಡು ಮಗುನ ಕರ್ಕೊಂಡು ಮನೆಗ್ ಬಾ ಆಯ್ತಾ? ಇಲ್ಲ, ನಾನಿವಾಗ ಅಮ್ಮನ್ ಮನೇಲಿದ್ದೀನಿ. ನೀನು ನಿಮ್ಮನೇಲಿ ಇದೀಯ ಅಲ್ವಾ? ಇಲ್ಲ, ನಾನು ನಮ್ಮನೇಲಿಲ್ಲ, ಅಮ್ಮನ್ ಮನೇಲಿ ಇರ್ತೀನಿ. ಲೊಕೇಶನ್ ಕಳ್ಸ್ಕೊಡ್ತೀನಿ, ಬಂದ್ಬಿಡು ಆಯ್ತಾ? ಎನಿವೇಸ್, ಮತ್ತೊಂದ್ಸಲ ಕಂಗ್ರ್ಯಾಚುಲೇಷನ್ಸ್. ಒಂದ್ ವೇಳೆ ಮಗು ಜೊತೆಲಿದ್ದಿದ್ರೆ ಮಾತ್ ಕಲಿತಾ ಇದ್ದ, ಆಟ ಆಡ್ತಾ ಇದ್ದ, ಅಮ್ಮ ಅಂತಿದ್ದ. ಸುಕ್ಕು, ಯಾಕಮ್ಮ? ಯಾಕೆ ಅಳ್ತಿದ್ಯಾ? ಏನಾಯ್ತು? ಯಾರ್ ಜೊತೆ ಮಾತಾಡ್ದೆ ಫೋನಲ್ಲಿ ನೀನು? ಅದು ಅಮ್ಮ, ನಾನು ಪ್ರೆಗ್ನೆನ್ಸಿ ಟೆಸ್ಟ್ಗೆಲ್ಲ ಹೋಗ್ತಾ ಇದ್ನಲ್ಲ, ಅಲ್ಲಿ ನನ್ ಫ್ರೆಂಡ್ ಒಬ್ಳು ಬರ್ತಾ ಇದ್ಲು, ಗೊತ್ತಾ? ಹಾ, ಅದೇ ವನಜಾ ಅಂತ. ಹಾ ಹೌದಮ್ಮ. ಅವಳು ಫೋನ್ ಮಾಡಿದ್ಲು, ಅವಳಿಗೆ ಡೆಲಿವರಿ ಆಯ್ತಂತೆ. ಹೌದಾ? ಮೊದ್ಲೊಂದು ಹೆಣ್ಮಗು ಇತ್ತಲ್ವಾ? ಹೌದಮ್ಮ, ಇದು 2ನೇ ಮಗು, ಗಂಡಂತೆ. ಅದ್ ಸರಿ, ಅದಕ್ ನೀನ್ ಯಾಕೆ ಅಳ್ತಿದ್ಯಾ? ಅಮ್ಮ, ಅದು ನನಗೆ ನನ್ ಮಗು ನೆನ್ಪಾಯ್ತಮ್ಮ. ಎಲ್ಲ ಸರಿಯಾಗಿದ್ದಿದ್ರೆ ಇಷ್ಟೊತ್ತಿಗೆ ಮಗು ನನ್ ಕೈಯಲ್ಲಿರ್ತಿತ್ತಮ್ಮ. ಸುಕ್ಕು, ನಡೆದೆಲ್ಲ ಮುಗ್ದು ಹೋಗಿರೋದನ್ನ ನೆನ್ಸ್ಕೊಂಡ್ ಯಾಕಮ್ಮ ಹೇಳ್ತಿದ್ಯಾ? ಹೀಗಾಗ್ಬೇಕು ಅಂತಿತ್ತು, ಆಯ್ತು ಅಷ್ಟೇ. ಮರ್ತು ಬಿಡು ಸುಕ್ಕು, ಸಮಾಧಾನ ಮಾಡ್ಕೋ. ಅಲ್ಲಮ್ಮ, ಹೇಗಮ್ಮ ಸಮಾಧಾನ ಮಾಡ್ಕೊಳ್ಳಿ? ಹೇಗಮ್ಮ ಮನ್ಸಿಗೆ ಹಾಕೊಳ್ದೆ ಇರೋದಕ್ಕಾಗುತ್ತೆ? ಅಮ್ಮ, ನನಗೆ 2ನೇ ಮಗು ಆಗೋದಿರ್ಲಿ, 1ನೇ ಮಗು ಆಗಿದ್ದಿದ್ರೆ ನನ್ ಜೊತೆಗಿರ್ತಿತ್ತಲ್ಲಮ್ಮ. ಆಗ್ಬಾರ್ದೆಲ್ಲ ಆಗೋಯ್ತಲ್ಲಮ್ಮ. ನೋಡಮ್ಮ, ಈ ನನ್ ಕೈಯಲ್ಲಿ ಮಗುನೂ ಇಲ್ಲಮ್ಮ, ಕೈ ಹಿಡಿಯೋ ಗಂಡನೂ ಇಲ್ಲ. ನನಗೆ ಯಾಕಮ್ಮ ಹೀಗೆಲ್ಲ ಆಗ್ತಿದೆ? ಸುಕ್ಕು, ಅಮ್ಮ, ನಾನ್ ಬದುಕ್ತಾ ಇರೋ ಬದುಕೊಂಡ್ ಬದುಕಮ್ಮ. ಹೇಳ್ಬೇಡಮ್ಮ, ಸಮಾಧಾನ ಮಾಡ್ಕೊಳೆ, ಸಮಾಧಾನ ಮಾಡ್ಕೋ. ನೋಡು, ಯಾಕಿದನ್ನೆಲ್ಲ ಮನ್ಸಿಗೆ ಹಚ್ಕೋತ್ಯಾ? ಓ, ಮತ್ತೆ ಇವಳು ಗಂಡನ ಮೇಲೆ ಪ್ರೀತಿ ಶುರುವಾಗಿದೆ. ಇವರಮ್ಮ ನೋಡಿದ್ರೆ ಸಮಾಧಾನ ಮಾಡ್ತಾ ಇದ್ದಾಳೆ. ಇದೆಲ್ಲೋ ಹೋಗಿ ಮುಟ್ಟೋ ಹಾಗಿದೆ. ನಮ್ ಹಣೆ ಬರಹ ಇದ್ದ ಹಾಗೆ ನಾವು ಬದುಕ್ಬೇಕು. ನಮ್ ಹಣೆ ಬರಹ ನಾವು ಬರ್ಕೊಂಡ್ ಬರಕ್ಕಾಗತ್ತಾ ಹೇಳು? ಸುಕೃತ, ಇದ್ ಹೀಗೆ ನಡಿಬೇಕು ಅಂತ ವಿಧಿ ಬರ್ದಿದೆ ಅಂತ ಆದ್ರೆ ಅತ್ತೆ ಹೇಳ್ತಿದಾರಲ್ಲ, ಈಗೇನ್ ಆಗ್ಬಾರ್ದಾಗಿದೆ? ನಿನ್ ಗಂಡ ಜೊತೆಲಿಲ್ಲ ಅಷ್ಟೇ ತಾನೇ? ಇದಕ್ಕೆಲ್ಲ ಕಾರಣ ನಿನ್ ಗಂಡ ವಿಕಾಸ್. ಅವನಿಂದಾನೆ ಇವತ್ತು ನಿನ್ ಹತ್ರ ನಿನ್ ಮಗು ಇಲ್ಲ. ಏನ್ ಸುಕೃತ ಹಾಗೆ ನೋಡ್ತಿದ್ಯಾ? ನಾನ್ ಸುಳ್ಳು ಹೇಳ್ತಿಲ್ಲ, ನೀನೇ ಯೋಚನೆ ಮಾಡು.